ಮಾಡೋದಕ್ಕೆ ಸಾಧ್ಯವಾಗದಂಥದ್ದು ಏನಂತಂದರೆ ನಾವೆಲ್ಲ ಹೇಳ್ತೇವೆ, ಅಂದರೆ ಪ್ರೀತಿನೇ ಕುಟುಂಬದ ದೊಡ್ಡ ಮೌಲ್ಯ, ಪ್ರೀತಿಯಿಂದ ಇರಬೇಕು ಅಂತ. ಆದರೆ ನಮ್ಮಲ್ಲಿ ಆಶ್ಚರ್ಯ ಏನಂತಂದರೆ ನಾವು ಪ್ರೀತಿಸಬೇಕಾಗಿರುವ ವ್ಯಕ್ತಿಗಳು ಯಾರು ಹೊರಗಿನವರಲ್ಲ, ಆದರೆ ಮನೆಯವರಲ್ಲೇ ನಾವು ಒಬ್ಬರೊಬ್ಬರು ಪ್ರೀತಿಸುವುದಿಲ್ಲ ಅನ್ನೋದೇ ದೊಡ್ಡ ದುರಂತ ಇವತ್ತು ಕುಟುಂಬ ಮೌಲ್ಯ. ಆದ್ದರಿಂದ ಶ್ರೀಮಾತೆ ಶಾರದಾದೇವಿಯವರು ತಮ್ಮ ಜೊತೆಗಿದ್ದಂಥ ಜೀವಿಗಳು, ಆವಾಗಲೇ ಹೇಳಿದ್ರಲ್ಲ, ಒಂದು ಪೊರಕೆಯಿಂದ ಹಿಡ್ಕೊಂಡು ಪ್ರತಿಯೊಂದನ್ನು ಗೌರವಿಸ್ತಿದ್ರು ಅಂತ ಹೇಳಿ, ಹಾಗೆ ಅವರ ಕುಟುಂಬದಲ್ಲಿದ್ದಂಥ ಅವರ ಸೋದರರಿರ್ಬೋದು, ಶ್ರೀರಾಮಕೃಷ್ಣರ ಮಾತು ಇರ್ಬೋದು, ಅವುಗಳೆಲ್ಲ ನಡ್ಕೊಂಡಿರ್ತಕ್ಕಂಥ ಶ್ರೀಮಾತೆಯವರ ಜೀವನವನ್ನು ಕೆಲವು ಘಟನೆಗಳನ್ನು ನಾವು, ಅಂದರೆ ವಿವೇಕ ಪ್ರಜ್ಞೆ, ಒಂದು ಪ್ರೀತಿ, ಎರಡನೇದು ಶ್ರೀಮಾತೆಯವರದು ವಿವೇಕ ಪ್ರಜ್ಞೆ. ಆ ವಿವೇಕ ಪ್ರಜ್ಞೆಯ ಕೊರತೆಯಿಂದಾಗಿ ನಮ್ಮಲ್ಲಿ ಒಂದು 75% ಸಮಸ್ಯೆಗಳು ಬರೋದು ಯಾಕೆ ಅಂತಂದರೆ ಕಾಮನ್ ಸೆನ್ಸ್ ಇಲ್ಲದೆ ಇರತಕ್ಕಂಥದ್ದು. ಶ್ರೀಮಾತೆಯವರಲ್ಲಿ ಸಣ್ಣ ಪುಟ್ಟ ವಿಷಯಗಳಲ್ಲೂ ಅದನ್ನು ನಾವು ಕಾಣ್ತೇವೆ. ಅವರ ಆ ಸಣ್ಣ ಪುಟ್ಟ ಒಂದೆರಡು ಘಟನೆಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಿಗೆ ಇಷ್ಟಪಡ್ತೇನೆ. ನಿಮಗೆಲ್ಲರಿಗೂ ಬಹಳ ಜನರಿಗೆ ಶಾರದಾದೇವಿ ಜೀವನಾಂಗ ಓದಿದವರಿಗೆ, ಶ್ರೀರಾಮಕೃಷ್ಣ ಜೀವನವನ್ನು ಓದಿದವರಿಗೆ ಗೊತ್ತಿದೆ. ರಾಮಕೃಷ್ಣರು ಒಂದು ಪಾಣಿಹಾಟಿ ಅಂತ ಹೇಳಿ ಜಾತ್ರೆಗೆ ಹೋಗ್ತಿರ್ತಾರೆ. ಹೋಗುವಾಗ ಎಲ್ಲ ಭಕ್ತರನ್ನು ಕರ್ಕೊಂಡು ಹೋಗ್ತಿರ್ತಾರೆ. ಇದು ಶಾರದಾ ಮಾತೆಯವರಿಗೂ ಕೂಡ ಗೊತ್ತಾಗುತ್ತೆ. ಶಾರದಾ ಮಾತೆಯವರು ಅಲ್ಲೇ ರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿ ಒಂದು ಕೋಣೆಯಲ್ಲಿದ್ದಾರೆ, ಸ್ವಲ್ಪ ದೂರದಲ್ಲಿ ನಹಬತ್ ಖಾನೆ ಅಂತ ಅಲ್ಲಿ ಶ್ರೀಮಾತೆಯವರು ಇದ್ದಾರೆ. ಅವರಿಗೂ ಕೂಡ ಎಲ್ಲರೂ ಜಾತ್ರೆಗೆ ಹೋಗ್ತಾ ಇದ್ದಾರೆ ಅಂತ ಶ್ರೀಮಾತೆಯವ್ರಿಗೆ ಗೊತ್ತಾಗ್ತದೆ. ಅವರಿಗೂ ಕೂಡ ಹೋಗಬೇಕು ಅಂತ ಒಂದು ಇಚ್ಛೆ ಬರ್ತದೆ. ಆದರೆ ಅವರು ನೇರವಾಗಿ ಕೇಳಲ್ಲ, ಯೋಗಿನ್ಮಾಳ್ ಹತ್ತಿರ ಹೇಳಿ ಕಳಿಸ್ತಾರೆ, ನಾನು ಬರಬಹುದು ಆ ಜಾತ್ರೆಗೆ ಅಂತ ಕೇಳಿ ಅಂತ ಶ್ರೀರಾಮಕೃಷ್ಣ ಹತ್ರ ಕೇಳೋದಕ್ಕೆ ಹೇಳ್ತಾರೆ. ಆವಾಗ ಯೋಗಿನ್ಮಾ ಹೋಗಿ ರಾಮಕೃಷ್ಣರ ಹತ್ತಿರ ಕೇಳ್ತಾರೆ. ಈಗ ರಾಮಕೃಷ್ಣರು ಅವರೆಲ್ಲಿರ್ತಾರೆ ಅಲ್ಲಿ ಆನಂದೋತ್ಸಾಹ ಇರ್ತದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿರುವಂಥದ್ದು. ಆ ಜಾತ್ರೆಯಲ್ಲೂ ಕೂಡ ಶ್ರೀರಾಮಕೃಷ್ಣರ ಭಕ್ತರೊಂದಿಗೆ ಹೋಗ್ತಾ ಇರೋದು ಭಾಳ ಆನಂದದ ವಿಷಯ. ಅಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಸಹಜವಾಗಿ ಶ್ರೀಮಾತೆಯವರಿಗೂ ಆಸೆಯಾಗಿದೆ. ಆದರೆ ರಾಮಕೃಷ್ಣ ಹತ್ತಿರ ಕೇಳಿದಾಗ ರಾಮಕೃಷ್ಣ ಒಂದು ಮಾತು ಹೇಳಿದರು, ಅವಳಿಚ್ಛೆ ಇದ್ದರೆ ಬರಲಿ ಅಂತ. ಗಮನಿಸಬೇಕು, ಅವಳ ಇಚ್ಛೆ ಇದ್ದರೆ ಬರಲಿ ಅಂತ ಹೇಳಿ ರಾಮಕೃಷ್ಣ ಹೇಳಿಬಿಟ್ಟಿದ್ರೆ ಬಂದುಬಿಡ್ತಿದ್ರು. ಅಂದರೆ ಅವಳು ಹೋಗಿ ಯೋಗನ್ಮ ಶ್ರೀಮಾತೆಯವರಿಗೆ ಆ ವಿಷಯ ಹೇಳಿದರು, ನಿಮ್ಮ ಇಚ್ಛೆ ಇದ್ದರೆ ಬರಬಹುದು ಅಂತ. ಅದಕ್ಕೆ ಶಾರದಾ ಮಾತೆಯವರು ಹೋಗೋದನ್ನು ಕ್ಯಾನ್ಸಲ್ ಮಾಡಿದರು. ಯಾಕೆ ಅಂತಂದರೆ ಅವಳಿಚ್ಛೆ ಇದ್ದರೆ ಬರಲಿ ಅಂತಂದರೆ ಅವ್ರ ಇಚ್ಛೆ ಇಲ್ಲ ಅಂತ ಅರ್ಥ, ಶ್ರೀರಾಮಕೃಷ್ಣರು ಬರಲಿ ಅಂತ ಅವ್ರ ಇಚ್ಛೆ ಇಲ್ಲ ಅಂತ ಅರ್ಥ. ಇಂಥ ಸಂವೇದನಾಶೀಲ ಜೀವನ ನಮ್ಮಲ್ಲಿ ಕೌಟುಂಬಿಕ ವ್ಯವಸ್ಥೆಯಲ್ಲಿ ಬಂದರೆ ಅದೊಂದು ದೊಡ್ಡ ಮೌಲ್ಯ. ಅಂದರೆ ಪರಸ್ಪರ ನಾವು ಒಟ್ಟಾಗಿ ಸಹಜೀವನವನ್ನು ಮಾಡುವಾಗ ಇಂಥ ಸೂಕ್ಷ್ಮತೆಗಳನ್ನು ಗಮನಿಸಬೇಕು ಮತ್ತು ಅದರಂತೆ ನಡ್ಕೊಳ್ಬೇಕು. ಆಮೇಲೆ ಅದರಿಂದ ಆಗುವಂಥ ಹೋಗಿ ಬಂದ ಮೇಲೆ ಹೇಳ್ತಾರೆ ರಾಮಕೃಷ್ಣರು, ನೀನು ಬರದೇ ಇದ್ದದ್ದೇ ಭಾಳ ಒಳ್ಳೆಯದಾಯಿತು, ಇಲ್ಲಾಂದರೆ ನಾವಿಬ್ಬರು ಅಲ್ಲಿ ಹೋಗಿದ್ದರೆ ನನ್ನ ಹಂಸಿನೀರು ಬಂದಿದ್ದಾರೆ ಅಂತೇಳಿ ಜನ ಆಡ್ಕೋತಿದ್ರೇನೋ ಅಂತ ರಾಮಕೃಷ್ಣರು ಹೇಳ್ತಾರೆ. ಆದರೆ ರಾಮಕೃಷ್ಣರ ಪ್ರಜ್ಞೆ ಸಾಮಾಜಿಕವಾಗಿ ಜನ ಹೇಗೆ ನೋಡ್ತಾರೆ ಅನ್ನುವಂಥದ್ದನ್ನು ತಿಳಿಸ್ಕೊಡುತ್ತೆ. ನಾವೆಲ್ಲ ಹೊರಗಡೆಗೆ ವ್ಯವಹರಿಸಬೇಕಾದ್ರೆ ಸನ್ಯಾಸಿಗಳಂಥವರು, ಸೂಕ್ಷ್ಮತೆ ಇರತಕ್ಕಂಥ ಜನ ವ್ಯವಹರಿಸಬೇಕಾದ್ರೆ ಹೇಗಿರಬೇಕು ಅನ್ನೋದು ರಾಮಕೃಷ್ಣರು ಅಲ್ಲಿ ಹೇಳಿಕೊಡ್ತಾರೆ. ಶಾರದಾ ಮಾತೆಯವರು ಕುಟುಂಬದಲ್ಲಿ ಹೇಗಿರಬೇಕು ಅಂತ ಹೇಳಿಕೊಡ್ತಾರೆ. ಅಂದರೆ ಪತಿಯ ಸಂಜ್ಞೆಗಳನ್ನು, ಪತಿ ಏನು ಬಯಸ್ತಾ ಇದ್ದಾರೆ ಅನ್ನೋದನ್ನು ಗುರುತಿಸಿ ನಾವು ಅದನ್ನು ನಡ್ಕೋಬೇಕು ಅಂತ. ಇದೊಂದು ದೊಡ್ಡ ಅದ್ಭುತವಂತ ಮೌಲ್ಯ, ಚಿಕ್ಕ ವಿಷಯ. ಹಾಗೆ ಇನ್ನೊಂದು ಸಾರಿ ಶ್ರೀಮಾತೆಯವರು ರಾಮಕೃಷ್ಣರಿಗೆ ನೈವೇದ್ಯಕ್ಕೆ ತಾಂಬೂಲವನ್ನು ರೆಡಿ ಮಾಡ್ತಿರ್ತಾರೆ. ಅವರೇ ರೆಡಿ ಮಾಡಿ ನೈವೇದ್ಯ ಕೊಡ್ತಿರ್ತಾರೆ. ಒಂದಷ್ಟು ರಾಮಕೃಷ್ಣರಿಗೆ ಮಾಡಿಕೊಡ್ತಾರೆ, ಇನ್ನೊಂದಷ್ಟನ್ನು ಅದಕ್ಕೆ ಒಳ್ಳೆ ಮಸಾಲೆ ಎಲ್ಲ ಹಾಕಿ ಬಹಳ ಚೆನ್ನಾಗಿ ಮಾಡಿ ಇಡ್ತಿರ್ತಾರೆ. ಅದನ್ನು ಒಬ್ಬ ಭಕ್ತಿ ಬಂದು ಕೇಳ್ತಾರೆ, ಇದು ಯಾರಿಗೆ ಮತ್ತೆ ಅಂತೇಳಿ, ಅಮ್ಮ ಇದನ್ನು ಯಾರಿಗೆ ರೆಡಿ ಮಾಡ್ತಾಯಿದ್ದೀರಿ, ಇದನ್ನು ಯಾರಿಗೆ ರೆಡಿ ಮಾಡ್ತಾಯಿದ್ದೀರಿ ಅಂತ. ಅದಕ್ಕೆ ಶ್ರೀಮಾತೆಯವರು, ಇದು ಶ್ರೀರಾಮಕೃಷ್ಣ ನೈವೇದ್ಯಕ್ಕೆ ಅಂತ. ಆ ನೈವೇದ್ಯಕ್ಕೆ ಮಾಡಿದಂಥ ಬೀಡಾದಲ್ಲಿ, ಪಾನ್ ಬೀಡ, ಅದರಲ್ಲಿ ಅವ್ರು ಏನೂ ಹಾಕಿರಲ್ಲ, ಭಾಳ ಸರಳವಾಗಿರ್ತದೆ. ಬೇರೆದಕ್ಕೆಲ್ಲ ಮಸಾಲೆ ಹಾಕಿ ಕೊಡ್ತಿರ್ತಾರೆ. ಅದಕ್ಕೆ ಇದು ಮಸಾಲೆ ಹಾಕಿದ್ದು ಯಾರಿಗೆ ಅಂತಂದರೆ ಭಕ್ತರಿಗೆ ಅಂತ ಹೇಳ್ತಾರೆ.
ರಾಮಕೃಷ್ಣನ ಆಗಲೇ ನಾನು ನನ್ನವ್ರನ್ನಾಗಿ ಮಾಡ್ಕೊಂಡ್ಬಿಟ್ಟಿದ್ದೇನೆ, ಇದನ್ನು ಯಾಕೆ ಮಸಾಲೆ ಹಾಕಿದ್ದು ಭಕ್ತರಿಗೆ ಯಾಕೆ ಕೊಡ್ತಾ ಇದೆ ಅಂದರೆ ಭಕ್ತರು ನನ್ನವ್ರನ್ನಾಗಿ ಮಾಡ್ಕೋಬೇಕಾಗಿದೆ ಅಂತ. ಅಂದರೆ ಸಣ್ಣ ಘಟನೆ ಪ್ರತಿಯೊಂದು ಈ ಶ್ರೀಮಾತೆಯವ್ರ ಜೀವನ ಹೀಗೆ ಸಾಗ್ತಾ ಹೋಗ್ತದೆ. ಆಮೇಲೆ ಕುಟುಂಬದಲ್ಲಿ ನಮ್ಮಲ್ಲಿ ಏನಿರ್ತದೆ ಅಂದರೆ ಅಹಮ್ಮಿಕೆ. ಈ ಪ್ರೀತಿ ಅನ್ನೋದಕ್ಕೆ ಅಡ್ಡಿಯಾಗಿರೋದೇ ನಮ್ಮ ಅಹಂ. ಆ ಅಹಂಕಾರ ಭಾವನೆ ನಮ್ಮನ್ನು ನಂದೇ ನಡಿಬೇಕು ಅಂತಕ್ಕಂಥ ಭಾವನೆಯಲ್ಲಿ ವರ್ತಿಸ್ತಾ ಇರ್ತೇವೆ. ಅದಕ್ಕೆ ಯಾರದು ನಡೆಯೋಲ್ಲ, ಅಲ್ಲಿ ಭಗವಂತಂದು ಏನಿದೆ ಅದು ನಡೀತಿದೆ. ನಂದು ನಡೆಯೋಲ್ಲ, ಇನ್ನೊಬ್ಬ ನಂದು ನಡಿಬೇಕಂತ ಇರ್ತಾರಲ್ಲ ಅವನದು ನಡೆಯೋಲ್ಲ. ಯಾಕೆಂದರೆ ಆ ಭಾವನೆಯನ್ನು ನಾವು ತೊಲಗಿಸ್ಕೋಬೇಕು ಅಂತಂದರೆ ಪರಸ್ಪರ ಜೊತೆಗಿದ್ದಾರಲ್ಲ ಅವರ ಸೂಕ್ಷ್ಮತೆಯನ್ನು ಗಮನಿಸಿ ಅವರಿಗೆ ಅವಕಾಶವನ್ನು ಕೊಡಬೇಕು. ಅದಕ್ಕೆ ಒಂದು ಸಣ್ಣ ಘಟನೆ. ಈ ಶ್ರೀಮಾತೆಯವ್ರ ಜೊತೆಗೆ ಲೀಲಾ ಸಂಗಾತಿಯಾಗಿ ಬಂದಂಥವಳು ರಾಧಿ ಅಂತ. ಆ ರಾಧಿ ಅನ್ನೋಳು ಒಬ್ಬಳು ಹುಚ್ಚಿ, ಆ ಜೀವನಂಗ ಓದಂಥವರಿಗೆಲ್ಲ ಗೊತ್ತಿದೆ. ಅವರ ಶ್ರೀಮಾತೆಯವರ ತಮ್ಮನ ಮಗಳು. ಅವಳು ಏನಾಗಿ ಒಂದು ಸಾರಿ ಯಾವುದೋ ಒಂದು ಹಬ್ಬದ ಸಂದರ್ಭದಲ್ಲಿ ಬಾಗಿನವನ್ನು ಕೊಡಬೇಕಾಗಿರುತ್ತದೆ. ಬಾಗಿನ ಕೊಡುವಾಗ ಶ್ರೀಮಾತೆಯವರು ಯಾವಾಗಲೂ ರಾಧಿಗೆ ಎಲ್ಲ ವಸ್ತುಗಳು ಸೇರಿಸಿ ಬಹಳ ದೊಡ್ಡದಾಗಿ ಕೊಡ್ತಿರ್ತಾರೆ. ಆದರೆ ಜೊತೆಗಿದ್ದಂಥ ಇನ್ನೊಬ್ಬಳು ನಳಿನಿ ಅಂತ, ಅವಳು ನಾದಿನಿ, ಶ್ರೀಮಾತೆಯವ್ರ ನಾದಿನಿ. ಅವಳು ಈ ಶ್ರೀಮಾತೆಯವ್ರು ಏನೇನು ಮಾಡ್ತಾರೆ, ಯಾವುದಕ್ಕೆ ಎಷ್ಟು ಖರ್ಚು ಮಾಡ್ತಾರೆ, ಎಲ್ಲಿ ಏನು ಮಾಡ್ತಾರೆ ಅನ್ನೋದೇ ಗಮನಿಸೋದು ಮತ್ತು ಅದನ್ನು ಕಟ್ ಮಾಡೋದು. ಅಂದರೆ ಅದೆಲ್ಲ ಹಾಗೆ ಮಾಡಬಾರ್ದು ಅಂತ ಹೇಳುವುದೇ ಅವಳ ಉದ್ದೇಶ. ಈಗ ರಾಧಿಗೆ ಜಾಸ್ತಿ ಕೊಡ್ತಾರೆ ಅಂತ ಅವ್ರಿಗೆ ಗೊತ್ತಿದ್ದರಿಂದ ಶ್ರೀಮಾತೆಯವರು ಅಲ್ಲಿ ಆ ನಳಿನಿನೇ ಕೇಳ್ತಾರೆ, ಈಗ ರಾಧೆಗೆ ಬಾಗಿನ ಕೊಡಬೇಕಲ್ಲ, ಏನು ಕೊಡೋಣ ಅಂತ ಕೇಳ್ತಾರೆ. ಈಗ ನೋಡಿ, ಮನುಷ್ಯನ ಒಬ್ಬೊಬ್ರಿಗೆ ಕೆಲವ್ರ ಸ್ವಭಾವ ಹೆಂಗಿರುತ್ತೆ ಅಂದರೆ ಅವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಬಿಟ್ರೆ ಏನು ಬೇಕಾದಾಗಲಿ ಅಂದ್ಬಿಡ್ತಾರೆ. ಹಾಗೆ ಇವಳು ನಳಿನಿ ಇದ್ದಾಳಲ್ಲ, ಅವಳಿಗೆ ಕೇಳಿದ ತಕ್ಷಣ ನನ್ನ ಕೇಳಿದ್ರಲ್ಲ ಅಂತೇಳಿ ಮೊದಲು ಶ್ರೀಮಾತೆಯವರು ಸ್ವಲ್ಪ ಕೊಡ್ಬೇಕಂತ ಇಟ್ಕೊಂಡಿರ್ತಾರೆ. ಆದರೆ ಇವಳು ಹೇಳ್ತಾಳೆ, ಅಯ್ಯೋ ಅಷ್ಟೇ ಕೊಡ್ದ, ನಿನ್ನ ತಾಯಿ ನಿನ್ನ ಗಾಂಭೀರ್ಯಕ್ಕೆ ಅದು ನಿನ್ನ ಘನತೆಗೆ ಕಡಿಮೆ ಆಗುತ್ತೆ, ಹೆಚ್ಚಾಗಿ ಕೊಡು ಅಂತ ಹೆಚ್ಚಾಗಿ ಅವಳೇ ಕೊಡ್ತಾಳೆ, ನಿಂತ್ಕೊಂಡು ದೊಡ್ಡ ಪ್ಯಾಕ್ ಮಾಡಿ ಕೊಡ್ತಾಳೆ. ಇದು ಘಟನೆ ಸಣ್ಣದು, ಆದರೆ ನಾವು ಒಂದು ವ್ಯವಹಾರದಲ್ಲಿ ಸಣ್ಣ ಪುಟ್ಟ ವ್ಯವಹಾರದಲ್ಲೇ ನಮಗೆ ದೊಡ್ಡ ಪ್ರಾಬ್ಲಮ್ ಬರುತ್ತಾನೆ. ಪ್ರಾರಂಭ ಆಗೋದೇ ಸಣ್ಣ ಪುಟ್ಟ ವ್ಯವಹಾರಗಳಲ್ಲಿ. ಹಾಗೆ ಅವರ ಈಗೋಯಿಸ್ಟಿಕ್ಕನ್ನು ನಾವು ಅವರಿಗೆ ಅವಕಾಶ ಕೊಟ್ಟಾಗ, ಅಂದರೆ ಆ ಕೆಲಸ ಶ್ರೀಮಾತೆಯವರು ಆಮೇಲೆ ಏನು ಮಾಡ್ತಾರೆ ಅಂದರೆ ಮುಗುಳು ನಗ್ದಿರ್ತಾರೆ. ಯಾಕೆಂದರೆ ನೋಡು, ನಳಿನಿಗೆ ಕೊಟ್ಟಿದ್ದಕ್ಕೆ ಅವಳು ನಾನು ಏನು ಕೊಡಬೇಕಂತಿದ್ದು ಅದಕ್ಕಿಂತ ಜಾಸ್ತಿನೇ ಕೊಡ್ತಾ ಇದ್ದಾಳೆ ಅಂತ ಸಂತೋಷ ಆಗುತ್ತೆ. ಹಾಗೆ ನಾವೆಲ್ಲ ವ್ಯವಹಾರದಲ್ಲಿ ಇದನ್ನು ಅಳವಡಿಸ್ಕೊಡ್ಬೇಕು. ಇನ್ನು ಸಾಮಾಜಿಕವಾಗಿ ಶ್ರೀಮಾತೆಯವರ ಅದ್ಭುತವಾದಂಥ ವಿವೇಕ ಪ್ರಜ್ಞೆಯನ್ನು ವ್ಯಕ್ತಪಡಿಸುವಂಥ ಘಟನೆಗಳು ಹಲವಾರು ಇದೆ ಜೀವನದಲ್ಲಿ. ಒಂದು ಘಟನೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಅಲ್ಲಿ ಒಬ್ಬ ಡಾಕ್ಟರ್ ಕಂಜಿಲಾಲ್ ಅಂತ ಹೇಳಿ ಒಬ್ಬ ಆಸ್ಪತ್ರೆಯನ್ನು ನಿರ್ಮಾಣ ಮಾಡಿರ್ತಾನೆ. ಆಸ್ಪತ್ರೆಯ ಓಪನಿಂಗಿಗೆ ಶ್ರೀಮಾತೆಯವ್ರನ್ನ ಕರೆಯೋದಕ್ಕೆ ಅವ್ರ ತಾಯಿ, ಆಗ ಡಾಕ್ಟರ್ನ ತಾಯಿ ಬಂದು ಕರೀತಾರೆ. ಕರೆದಾಗ ಶ್ರೀಮಾತೆಯವರು, ಅಯ್ಯೋ ನಾನು ಆಸ್ಪತ್ರೆ ಉದ್ಘಾಟನೆಗೆ ನಾನು ಹೆಂಗೆ ಹೋಗೋದು ಅಂತ. ಶ್ರೀಮಾತೆಯವ್ರದ್ದು ಏನಂದರೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನನ್ನ ಮಕ್ಕಳು ಅಂತಕ್ಕಂಥ ಭಾವನೆ. ಅದಕ್ಕೆ ಈಗ ಆಸ್ಪತ್ರೆಗೆ ಹೋದರೆ ಏನಾಗುತ್ತೆ, ಆಸ್ಪತ್ರೆ ಚೆನ್ನಾಗಿ ನಡೀಲಿ ಅಂತ ಆಶೀರ್ವಾದ ಮಾಡಬೇಕಾ? ಈಗ ಭಾಳ ಜನ ಜಗದ್ಗುರು, ನಮ್ಮ ವಿಶೇಷವಾಗಿ ರಾಜಕಾರಣಿಗಳೆಲ್ಲ ತಿಳ್ಕೊಬೇಕಾದ ಏನಂತಂದರೆ, ಭಾಳ ಜನ ಎಲ್ಲೇ ಹೋಗಿ ಅವ್ರಿಗೇನು ಮಾತಾಡಬೇಕಂತ ಗೊತ್ತಿರಲ್ಲ. ಒಬ್ಬ ಯಾವುದೋ ರಾಜಕಾರಣಿಯನ್ನು ಒಂದು ಸ್ಮಶಾನದ ಉದ್ಘಾಟನೆ ಸ್ಮಶಾನದಲ್ಲಿ ಈ ಆಂಬ್ಯುಲೆನ್ಸ್ ಏರ್ಪಾಡು ಮಾಡಿ ಅದಕ್ಕೆ ಉದ್ಘಾಟನೆ ಕರೆದ್ರಂತೆ. ಉದ್ಘಾಟನೆ ಕರೆದು ಅವು ಮಾತಾಡಂತಂದರೆ ರಾಜಕಾರಣಿ ಹೇಳಂತೆ, ಇದನ್ನು ನೀವು ಹೆಚ್ಚು ಸದುಪಯೋಗ ಪಡಿಸ್ಕೋಬೇಕು ಅಂತ. ಹಾಗೆ ಆಗಬಾರ್ದು ಅಂಥೇಳಿ ಶ್ರೀಮಾತೆಯವರು ಆಸ್ಪತ್ರೆ ಉದ್ಘಾಟನೆ ಮಾಡಬೇಕಂದ್ರೆ, ಅಯ್ಯೋ ನಾನು ಹೇಗೆ ಮಾಡೋದು ಅಂದರೆ ಆ ಆಸ್ಪತ್ರೆ ಚೆನ್ನಾಗಿ ನಡೀಲಿ ಅಂತ ಹೇಳೋಕ್ಕಾಗತ್ತಾ? ಅದಕ್ಕೆ ಶ್ರೀಮಾತೆಯವರು ಹೋಗಿ ಏನು ಹೇಳ್ತಾರಂತಂದರೆ, ನಿನ್ನ ಆಸ್ಪತ್ರೆಗೆ ಬರುವಂಥ ರೋಗಿಗಳೆಲ್ಲ ಗುಣಮುಖರಾಗಿ ಹೋಗುವಂಥ ಆಗಲಿ ಅಂತ ಆಶೀರ್ವಾದ ಮಾಡ್ತೇನೆ ಅಂತ ಹೇಳ್ತಾರೆ. ಎಷ್ಟು ವಿವೇಕ ಪ್ರಜ್ಞೆ ಇರಬೇಕು ಅಂತ. ಹೀಗೆ ಶ್ರೀರಾಮಕೃಷ್ಣರ ಜೊತೆಗೆ ವ್ಯವಹರಿಸಿದಾಗಂಥ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಪಟ್ಟಂಥ ವ್ಯವಹಾರಗಳೆಲ್ಲ ತುಂಬ ಇದೆ. ಆದ್ದರಿಂದ ಅವೆಲ್ಲ ಶ್ರೀಮಾತೆ ಶಾರದಾದೇವಿ ಜೀವನ ಗಂಗವನ್ನು ಅಧ್ಯಯನ ಮಾಡಿದರೆ ಅಲ್ಲಿ ಪುರುಷೋತ್ತಮಾಂಜಿಯವರು
ಪ್ರತಿಯೊಂದು ಘಟನೆಗೆ ಅವರೇ ಪ್ರಶ್ನೆ ಹಾಕಿ, ಅಂದರೆ ನಮ್ಮಲ್ಲಿ ಓದುಗರಲ್ಲಿ ಬರುವಂಥ ಪ್ರಶ್ನೆಯನ್ನು ಅವರೇ ಹಾಕಿ ಆ ಪ್ರಶ್ನೆಗೆ ಅವರೇ ಉತ್ತರವನ್ನು ಹೇಳುವಂಥದ್ದು ಬಹಳ ಚೆನ್ನಾಗಿರುತ್ತೆ. ಅಂದರೆ ನಮಗೆ ಅಷ್ಟು ಸೂಕ್ಷ್ಮತೆ ಪುರುಷೋತ್ತಮಾಂಜಿ ಇನ್ನೂ ಹೆಚ್ಚು ಸೂಕ್ಷ್ಮ ಅದರಲ್ಲಿ, ಅದನ್ನು ಅವರು ಗುರುತಿಸಿ ಅದನ್ನೆಲ್ಲ ವಿವರಣೆ ಕೊಟ್ಟಿದ್ದಾರೆ. ಅದನ್ನು ಅಧ್ಯಯನ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಜೈ ರಾಮಕೃಷ್ಣ.